ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ the one and only showman ಪ್ರೇಮ್ ಸರ್ ಹಾಗೂ ನಮ್ಮೆಲ್ಲರ ಪ್ರೀತಿಯ ರೆಬಲ್ ಕ್ವೀನ್ ಸುಂಟರ ಗಾಳಿ ರಕ್ಷಿತಾ ಮೇಡಮ್. ರಕ್ಷಿತಾ ಮೇಡಮ್ ನವೀನ್ ಅವರು 4 ಸಾಲುಗಳನ್ನ ಹಾಡೋದ್ರ ಮೂಲಕ ಕರ್ಕೊಂಡ್ ಬರ್ಬೇಕಾಗಿತ್ತು ಅವರಿಗೆ. ಇದೊಂದು ಸ್ಪೆಷಲ್ ಎಂಟ್ರಿ ರಕ್ಷಿತಾ ಮೇಡಮ್ಗೋಸ್ಕರ ನಮ್ಮ ನವೀನ್ ಸಜ್ಜು ಕಡೆಯಿಂದ 4 ಲೈನ್ಸ್. ಆನ್ ಮಾಡಿ. ಮದರ್ಸ್ ಡೇಗೆ ಪ್ರೇಮ್ ಸರ್ ಕಡೆಯಿಂದ ಎಲ್ಲ ತಾಯಂದ್ರಿಗೆ ಈ ವೇದಿಕೆ ಮೂಲಕ ಈ ಹಾಡಿನ 4 ಸಾಲು. ಬಾಯಿ ಹಿಡಿತೀಯ ಹಂಗೆ ಕೊಯ್ ಲೆಟ್ಲಟ್ಟಂತ ಮುಡ್ಬಿಡ್ತಾನೆ ಕೂತಿಯಲ್ಲಿ ಮತ್ತೇನ್ ಮಾಡ್ತೀಯ ಜೋಗಿನೇ ಬೇಕಾ ಇಲ್ಲ ಡಿಕೆ ಬೇಕಾ ಇಲ್ಲ ಕೇಳಿ ಬೇಕಾ? ಫಸ್ಟ್ ಜೋಗಿ ಡಿಕೆ ಅಂದ್ರೆ ಸಾಹೇಬರು ಬಂದ 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 ನೋಡು ಡಿಕೆ ಸಾಹೇಬ ಅದು ನೋಡಿ ಎಷ್ಟು ಪವರ್ ಇದೆ. ಅವ್ರೊಳಗಡೆ ಬರ್ದಿದ್ದಾನೆ ಅದನ್ನ. ಯಾಕೆ ಹೊಡೆದ ಹುಡುಗ? ನಿಮಗೆ ಯಾವ ಪಿಕ್ಚರ್ ಬೇಕಪ್ಪ? ಕೇಳಿ ಬೇಕಾ ಜೋಗಿ ಬೇಕಾ? ಜೋಗಿ. ಪ್ರೇಮ್ ಸರ್ ಫಸ್ಟ್ ಬೇಡುವೆನ ವರವನ್ನು ಎಲ್ಲ ತಾಯಿಗಳಿಗೋಸ್ಕರ. ಬೇಡುವೆನು ವರವನ್ನು
ಬಂದಿರ್ಬೇಕಲ್ಲ ಮೇಡಮ್. ಹೌದು ಹೌದು, ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರು ಹೇಳಿದ ಮೇಲೆ ಮಗ ನವೀನ್ ಆಡುತ್ತಲ್ಲ ಅವಾಗಲೇ. ಅದು ಅವ್ರ ಸ್ಟೈಲ್ ಆಡಿದ್ರು ಸರ್. ಆ ಶಿವ ಬರಲಿಲ್ಲ ಸರ್, ಆ ಶಿವ. ಉದಯ್ ಸರ್. ಉದಯ್ಗೆ ನಮಸ್ಕಾರ. ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರ ಕುಮಾರ್ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ ಸರ್. ಏನು ಹೇಳೋದಂದ್ರೆ ಗೊತ್ತಾಗೋದಿಲ್ಲ ನನಗೆ. ಮೊದಲು ನಮ್ಮ ಮದ್ದೂರು. ಉತ್ಸವ ಹೌದು. ಯಾವಾಗಲೂ ಊರಿಗೆ ಬರ್ಬೇಕಾದ್ರೆ ಆ ಶುರುವಲ್ಲಿ ಗೊತ್ತಾಗುತ್ತೆ ಉತ್ಸವ ಹೆಂಗಿರುತ್ತೆ ಅಂತ. ಏನು ದಾರಿ ಉದ್ದಕ್ಕೂ ಬೆಳೀತಾ ಇದೆ, ಅದು ತುಂಬ ಮುಖ್ಯ. ಪ್ರತಿಯೊಂದು ಮನೆಯೂ ಆ ಥರ ಬೆಳೆಯಬೇಕು. ಒಂದೊಂದು ಜಿಲ್ಲೆಯಲ್ಲಿ ಆ ಥರ ಪ್ರತಿಯೊಂದು ಮನೆ ಬೆಳೆದಾಗ ಅದು ನೋಡೋಕೆ ಸಂತೋಷ. ಜನ ನೋಡಿದ್ರೆ ಗೊತ್ತಾಗುತ್ತೆ ಊರು ಎಷ್ಟು ಸಂತೋಷದಿಂದ. ಅಂತಂದ್ರೆ 16 ದಿವಸದಿಂದ ಈ ಉತ್ಸವ ನಡೀತಾ ಇದೆ ಅಂತಲ್ಲ. ಇವತ್ತು ಕೊನೆಯ ದಿನ ಅಂತಾರೆ. ಇವತ್ತು ನಾವು ಬಂದಿದ್ದೀವಿ, ನಿಮ್ಮ ಜೊತೆ ಸಂತೋಷನ ಹಂಚ್ಕೊಳಕ್ಕೆ ಬಂದಿದ್ದೀವಿ. ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಾನು ಮೊನ್ನೆ ಕೂಡ ಒಂದು ಫಂಕ್ಷನಲ್ಲಿ ಹೇಳ್ತಿದ್ದೆ, ನನಗೆ ಫಾರಿನ್ ಸುತ್ತೋಡೋ ಅಭ್ಯಾಸ ಇಲ್ಲ, ಕರ್ನಾಟಕ ಪೂರ್ತಿ ಸುತ್ತೋಡ್ಬೇಕು ಅಂತ ಆಸೆ ಇತ್ತು. ಅದು ಮದ್ದೂರಿಗೆ ಬಂದು ಅಲ್ಲಿ ಕೂಡ ಕಾಲ್ ಮಾಡಿದ್ರೆ ಉದಯ್ ಮಾಡಿದರೆ ಉದಯ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ತುಂಬ ಖುಷಿಯಾದಂಥ ವಿಷಯ. ನಿಮ್ಮ ಸಂತೋಷದ ಜೊತೆ ಹಂಚ್ಕೋಬೇಕು. ಪ್ರತಿ ಕನ್ನಡ ಇಂಡಸ್ಟ್ರಿಗೆ ಬಂದು ಈಶ್ವರಿ ಪ್ರೊಡಕ್ಷನ್ ಕನ್ನಡ ಇಂಡಸ್ಟ್ರಿಗೆ ಬಂದು 60 ವರ್ಷ ಆಯಿತು. 60 ವರ್ಷ ನನಗೆ ನಿಮಗೆ ಋಣ ಇದೆ. ನಿಮ್ಮ ತಾತನೂ ಗೊತ್ತು, ನಮ್ಮಪ್ಪ ಆ ಥರ ಬೆಳ್ಕೊಂಬಂದಿದ್ವಿ. ಸೊ ಅದರಿಂದ ಈ ಋಣ ಯಾವತ್ತೂ ಮರೆಯೋದಿಲ್ಲ. ಈ ಜೀವ ಯಾವತ್ತಿದ್ರು ನಿಮಗೋಸ್ಕರ, ಕರ್ನಾಟಕಕ್ಕೋಸ್ಕರ ಈ ಜೀವ ಯಾವಾಗಲೂ ಉಸಿರಾಡ್ತಾನೆ ಇರುತ್ತೆ. ಅದತ್ರ ಈ 40 ವರ್ಷದಲ್ಲಿ ಕೆಲವು ಕ್ಷಣಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು. ನಾನು ಇವತ್ತು ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಒಂದು ಒಳ್ಳೆ ವಿಷಯಗಳು ಹೇಳ್ತೀನಿ. ಒಂದೆರಡು ನಿಮಿಷ ಸರ್ ಏನೋ ಹೇಳ್ಬೇಕಂತ. ಮನುಷ್ಯ ಅಂದ ಮೇಲೆ ಕೆಟ್ಟ ಗಳಿಗೆನೂ ಬರುತ್ತೆ, ಒಳ್ಳೆ ಗಳಿಗೆನೂ ಬರ್ತಾ ಇರುತ್ತೆ. ಬಟ್ ಆ ಥರ ಒಂದು ಕೆಟ್ಟ ಗಳಿಗೆ ಅಂತ ಬಂದಾಗ ನಾವು ಯಾರಪ್ಪ ನಮ್ಮ ಕೈ ಹಿಡಿತಾರೆ ಅಂತ ನೋಡ್ತಾ ಇರ್ತೀವಿ. ನಮ್ಗೆ ಯಾರು ಇರ್ತಾರೆ ನಮ್ಮ ಕೈ ಹಿಡಿಯೋದು ಯಾರು ಅಂತ ಹೇಳ್ತೀನಿ. ಈ ರವಿಚಂದ್ರನಿಗೆ ಕೈ ಚಾಚ ಅಭ್ಯಾಸನೇ ಇಲ್ಲ. ಆದರೆ ನಾನು ಕೈ ಚಾಚಕ್ಕೆ ಮುಂಚೆ ನನ್ನ ಕೈ ಹಿಡಿದವರು ಡಿ ಕೆ ಶಿವಕುಮಾರ್ ಸರ್. ನಿಮ್ಮ ಜೀವನದಲ್ಲಿ ಮರೆಯಲ್ಲ ಸರ್. ನಾನು ಈ ಜೀವ ನಿಮಗೆ ಅರ್ಪಣೆ ಸರ್. ನಾನು ಯಾರು ಇಲ್ಲ ರೀ, 40 ವರ್ಷದಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದು ಯಾರಾದರೂ ನನ್ನ ಕೈ ಚಾಚಕ್ಕೆ ಮುಂಚೆ ನನ್ನ ಕೈ ಹಿಡಿದು ಹೆಗಲ ಮೇಲೆ ಕೈ ಹಾಕಿ ಅವ್ರು ಕೇಳಿದ ಒಂದೇ ಪ್ರಶ್ನೆ, ನಾನು ಏನು ಮಾಡ್ಬೇಕು ಹೇಳಪ್ಪ ಅಂದರು. ಸಾಕು ಸರ್, ನಮ್ಮಪ್ಪ ನೆನಪಾದ್ರು, ಈ ಜನ ನೆನಪಾದ್ರು. ನಾನು ಸಿನಿಮಾ ಕೆಳಗೆ ಬಿದ್ದಾಗಲೂ ಕೂಡ ಎದುರ್ದವನಲ್ಲ. ರಾಮಾಚಾರಿ ಪಂಚ ಹಾಕೊಂಡ್ಬಂದಾಗ ಜನ ನಿಲ್ಲಿಸಿದ್ದಾರೆ. ಆ ಥರ ಮತ್ತೆ ಯಾರಾದರೆ ನನ್ನ ಜೀವನದಲ್ಲಿ ನನಗೆ ಬೆನ್ನು ತಟ್ಟಿ ನಿಲ್ಲಿಸಿದ್ದಾರೆ ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರು. ಅವ್ರು ನನ್ನ ಜೊತೆ ಇದ್ದಾರೆ ಒಬ್ಬರು ಸ್ನೇಹಿತರು. ನಾವು ಅವರು ಸ್ಕೂಲಲ್ಲಿ 40-50 ವರ್ಷದ ಸ್ನೇಹ ನಮ್ಮದು. ಬಟ್ ಯಾವತ್ತೂ ಈ ಸ್ನೇಹ ಯಾವತ್ತೂ ಕಳಿಸ್ಕೊಂಡಿರಲಿಲ್ಲ ನಾನು. ಆದರೆ ಮೊನ್ನೆ ಅವ್ರು ಮಾಡಿದ ಒಂದು ಉಪಕಾರ ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ಅದೇ ಥರ ಉದಯ್ ಕೂಡ ನನಗೆ ಗೊತ್ತಿಲ್ಲದೇ ಸಹಾಯ ಮಾಡಿದ್ದಾರೆ. ಅವ್ರು ನನಗೆ ಸಹಾಯ ಮಾಡೋದು 1 ವರ್ಷ 2 ವರ್ಷ ಗೊತ್ತಿರಲಿಲ್ಲ. ನನ್ನ ಸ್ನೇಹಿತರ ಮೂಲಕ ನನಗೊಂದು ಸಹಾಯ ಮಾಡಿದ್ದಾರೆ. ಅದು ರೀಸೆಂಟಾಗಿ ಒಂದು ವರ್ಷದಿಂದ ಅಷ್ಟೇ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ. ಆ ಥರ ಸ್ನೇಹಿತರು ನನ್ನ ಜೀವ ಇರೋವರೆಗೂ ನಾನು ಪ್ರೀತಿಗೆ ಸ್ನೇಹಿತರಿಗೆ ಮಾತ್ರ ತಲೆ ಬಾಗೋದಿಲ್ಲ. ಆ ಥರ ಇವತ್ತಿಲ್ಲಿ ಬಂದಿದ್ದೀನಿ ಅಂದರೆ ಅದು ಉದಯ್ಗೋಸ್ಕರ. ಮತ್ತು ಅವ್ರು ಹೇಳಿದ್ದು ಕೂಡ ಅಷ್ಟೇ, ನಿಮ್ಮ ಸ್ನೇಹಿತರು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಬಾರಯ್ಯ ಅಂದರು. ಡಿ ಕೆ ಶಿವಕುಮಾರ್ ಎಲ್ಲಿದ್ದಾರೆ ಅಲ್ಲಿ ಇರ್ತಾನೆ ಸರ್, ರವಿಚಂದ್ರನ್ ಅಂತ ಬಂದಿದ್ದೀನಿ ಇವತ್ತು. ಅವ್ರಿಗೋಸ್ಕರ ಬಂದಿದ್ದೀನಿ, ಅವ್ರಿಗೋಸ್ಕರ ಬಂದಿದ್ದೀನಿ. ಹಬ್ಬ ಆಚರಣೆ ಇವತ್ತು ಒಂದು ದಿವಸ ಅಲ್ಲ ರೀ, ಪ್ರತಿದಿನ ಹಬ್ಬ ಆಚರಣೆ ಮಾಡಬೇಕು. ಅದು ಊರು ಅಂದರೆ ಮದ್ದೂರು ಅಂದರೆ ಹಂಗಾಗುತ್ತೆ. ಮದ್ದೂರು ಇವಾಗ ಬರ್ತಾ ಇರ್ಬೇಕಾದ್ರೆ, ಮದ್ದೂರು ಎಂಟ್ರ್ ಆಗ್ಬೇಕಾದ್ರೆ ಯಾವುದೋ ಫಾರಿನ್ ಎಂಟ್ರ್ ಆದಂಗೆ ಇರ್ತೀರಿ. ಆಗ ರೆಸ್ಟೋರೆಂಟ್ಗಳು, ಫುಡ್ ಮಾರ್ಟ್ಗಳು ನೋಡಿದ್ರೆ, ಜನ ಕಾರ್ಗಳು ನೋಡಿದ್ರೆ ಇದೇನು ಮದ್ದೂರ ಏನೇ ಇದು ಅನಿಸ್ಬಿಡ್ತು ನನಗೆ. ಎಷ್ಟೋ ದಿವಸ ಆಗಿತ್ತು ಮೈಸೂರು ಕಡೆ ಬಂದು. ಒಟ್ಟಲ್ಲಿ ನಿಮ್ಮೂರಿಗೆ ನೆಟ್ಟಿದ್ದೀನಿ. ಇಲ್ಲಿ ಬಂದು ಹೋದ್ಮೇಲೆ ಇದನ್ನ ತಾಡ್ಕೊಂಡೆ ನಾನು ಹೋಗಿ ಮಾಡಿದ್ದು ರಾಮಾಚಾರಿ ಹಳ್ಳಿ ಮೇಷ್ಟ್ರಲ್ಲ, ನೆನಪಿರ್ಬೇಕು. ಈಗ ಶಿಂಷಾಗ್ ಹೋಗಿ ಹಳ್ಳಿ ಮೇಷ್ಟ್ರು ಮಾಡಿದ್ದೆ, ರಾಮಾಚಾರ್ಯ ಮಾಡಿದ್ದೆ. ಮತ್ತೆ ತುಂಬಾ ವರ್ಷಗಳ ಆದ್ಮೇಲೆ ಮದ್ದೂರು ಒಳಗೆ ಬಂದಿದ್ದೀನಿ ನಾನು ಇವತ್ತು ಅಂತ ಅನ್ಸುತ್ತೆ. ಒಟ್ಟಲ್ಲಿ ಈ ಒಳ್ಳೆಗಳಿಗೆ ನಿಮ್ಮ ನಗುನ ಮತ್ಕೊಂಡು ಹೋಗ್ತೀನಿ ನಾನು. ತುಂಬಾ ಖುಷಿಯಿಂದ ಹೋಗ್ತಾ ಇದ್ದೀನಿ ಇವತ್ತು. ಒಳ್ಳೇದಾಗಲಿ ಸರ್, ಎಲ್ಲರಿಗೂ ಒಳ್ಳೇದಾಗಲಿ.